ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ನಾವು ಪ್ರಾರಂಭಿಸಿರುವ ಪ್ರಶ್ನೋತ್ತರ ಮಾಲಿಕೆಯ ಮುಂದಿನ ಪ್ರಶ್ನೆಗಳನ್ನು ನಾನು ಇವತ್ತು ನಿಮಗೆ ಕಳಿಸಿಕೊಡ್ತಾ ಇದ್ದೇನೆ. 21ನೆಯ ಪ್ರಶ್ನೆಯಿಂದ 30ನೆಯ ಪ್ರಶ್ನೆಯವರೆಗೆ ನಾನು ಕಳಿಸಿಕೊಡ್ತಾ ಇದ್ದೇನೆ. ಈ 10 ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಆಯ್ದು ಉತ್ತರದ ಸಂಕೇತಗಳನ್ನು ಪ್ರಶ್ನೆಯ ಸಂಖ್ಯೆಯ ಮುಂದೆ ಉತ್ತರದ ಸಂಕೇತಗಳನ್ನು ಬರೆದು ಯೂಟ್ಯೂಬ್ನಲ್ಲೇ ಕಳಿಸಿಕೊಡಿ. ದಯವಿಟ್ಟು ವಾಟ್ಸಪ್ನಲ್ಲಿ ಯಾರು ಕಳಿಸುವ ಪ್ರಯತ್ನ ಮಾಡಬೇಡಿ. ಒಂದೆರಡು ಉತ್ತರಗಳು ತಪ್ಪಾಗಿದ್ದರೂ ಕೂಡ ಏನು ಪರವಾಗಿಲ್ಲ. ನಾನು ಮುಂದಿನ ಶನಿವಾರ ಈ ಎಲ್ಲ ಪ್ರಶ್ನೋತ್ತರಗಳ ಬಗೆಗೆ ವಿಶ್ಲೇಷಣೆ ಮಾಡ್ತೀನಿ. ಮುಂದಿನ ಶನಿವಾರ ಯಾವ ಸಮಯಕ್ಕೆ, ಸಂಜೆಯ ಅಥವಾ ಮಧ್ಯಾಹ್ನ ಅನ್ನೋದನ್ನು ಆಮೇಲೆ ತಿಳಿಸ್ತೀನಿ ನಿಮಗೆ, ನಿರೀಕ್ಷಿಸಿ. ಈಗ ನಾವು 21ನೆಯ ಪ್ರಶ್ನೆಯಿಂದ 30ನೆಯ ಪ್ರಶ್ನೆಯವರೆಗೆ ಗಮನಿಸೋಣ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 21ನೆಯ ಪ್ರಶ್ನೆ, ಸರಿಯಾದ ಕಾಲಾನುಕ್ರಮ ಜೋಡಣೆ. ಎ ಪಂಪ, ರನ್ನ, ಪೊನ್ನ, ಜನ್ನ. ಬಿ ಪೊನ್ನ, ಪಂಪ, ರನ್ನ, ಜನ್ನ. ಸಿ ಪಂಪ, ಪೊನ್ನ, ಜನ್ನ, ರನ್ನ. ಡಿ ಪಂಪ, ಪೊನ್ನ, ರನ್ನ, ಜನ್ನ. ಕವಿಗಳ ಕಾಲಾನುಕ್ರಮ ಜೋಡಣೆ ಮಾಡಬೇಕು. 22ನೆಯ ಪ್ರಶ್ನೆ, ಆದೇಶ ಸಂಧಿಗೆ ಸರಿಯಾದ ಉದಾಹರಣೆಗಳು. ಎ ಮಳೆಗಾಲ ದಿಗಂತ. ಬಿ ಬೆಟ್ಟದಾವರೆ ಗುರುವನ್ನು. ಸಿ ಎಲೆವನೆ ಬಾಯ್ದೆರೆ. ಡಿ ಕಂಬನಿ ಮಹೇಶ. 23ನೆಯ ಪ್ರಶ್ನೆ, ಇಲ್ಲಿನ ಸರಿಯಾದ ರೂಪ. ಎ ಮಧುಸೂದನ. ಬಿ ಮಧುಸೂದನ. ಸಿ ಮಧುಸೂದನ. ಡಿ ಮಧುಸೂದನ. 24ನೇ ಪ್ರಶ್ನೆ, ಹಳ್ಳಕ್ಕೆ ಬಿದ್ದ ಎಂಬ ನುಡಿಗಟ್ಟಿನ ಅರ್ಥ. ಎ ಅಪಾಯಕ್ಕೆ ಸಿಲುಕಿದ. ಬಿ ಮೋಸ ಹೋದ. ಸಿ ಕಷ್ಟಕ್ಕೆ ಗುರಿಯಾದ. ಡಿ ಹರಿವ ನೀರಿಗೆ ಬಿದ್ದ. 25ನೆಯ ಪ್ರಶ್ನೆ, ಮೊದಲು ಕಿಶೋರ ಚಂದ್ರವಾಣಿ ಎಂಬ ಕಾವ್ಯನಾಮ ಹೊಂದಿದ್ದವರು. ಎ ಚಂದ್ರಶೇಖರ ಕಂಬಾರ. ಬಿ ಚಂದ್ರಶೇಖರ ಪಾಟೀಲ. ಸಿ ದ ರಾ ಬೇಂದ್ರೆ. ಡಿ ಕೆ ವಿ ಪುಟ್ಟಪ್ಪ. 26ನೆಯ ಪ್ರಶ್ನೆ, ಕಮಲ ಎಂಬ ಅರ್ಥ ಕೊಡುವ ಪದಗಳು ಇವು. ಎ ಜಲಜ ಮತ್ತು ಬಿಸರುಹ. ಬಿ ಜಲಜ ಮತ್ತು ಉತ್ಪಲ. ಸಿ ಸರೋಜ ಮತ್ತು ಮಂದಾರ. ಡಿ ಪಂಕಜ ಮತ್ತು ಚಂಪಕ. 27ನೆಯ ಪ್ರಶ್ನೆ, ಹೆಂಗುಸು ಎಂಬುದು ಎ ದ್ವಿರುಕ್ತಿ. ಬಿ ಜೋಡಿಪದ. ಸಿ ಪಡಿನುಡಿ. ಡಿ ಅಂಕಿತನಾಮ. 28ನೆಯ ಪ್ರಶ್ನೆ, ಇವು ತದ್ಭವಕ್ಕೆ ಉದಾಹರಣೆಗಳಲ್ಲ. ಎ ಕಾರ್ಯ ಬಿಜ್ಜೆ. ಬಿ ಬೆಜ್ಜ ಬೇಸಾಯ. ಸಿ ಆರ್ಯ ಲಕ್ಷ್ಮೀ. ಡಿ ಪುಸ್ತಕ ಹಬ್ಬ. 29ನೆಯ ಪ್ರಶ್ನೆ, ರಾವಣನ ಪಾತ್ರವನ್ನು ಉದಾತ್ತ ಪಾತ್ರವಾಗಿ ಚಿತ್ರಿಸಿದ ಹಳಗನ್ನಡ ಕವಿ. ಎ ರನ್ನ. ಬಿ ಪೊನ್ನ. ಸಿ ನಾಗವರ್ಮ. ಡಿ ನಾಗಚಂದ್ರ. 30ನೇ ಪ್ರಶ್ನೆ, ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಎಂಬಿವು. ಎ ಅಂಶಗಣಗಳು. ಬಿ ಮಾತ್ರಾಗಣಗಳು. ಸಿ ಅಕ್ಷರಗಣಗಳು. ಡಿ ದೇವಗಣಗಳು. 30ನೆಯ ಪ್ರಶ್ನೆಯವರೆಗೆ ಕಳುಹಿಸಿಕೊಡಲಾಗಿದೆ ಸ್ನೇಹಿತರೆ. ಈ 10 ಪ್ರಶ್ನೆಗಳಿಗೆ ಉತ್ತರ ಬರೆದು ಕಳುಹಿಸಿ. ಮುಂದಿನ ಶನಿವಾರ
ಎಷ್ಟು ಪ್ರಶ್ನೆಗಳಾಗಿರ್ತವೋ ಅಷ್ಟು ಪ್ರಶ್ನೆಗಳಿಗೆ ನಾನು ವಿಶ್ಲೇಷಣೆಯನ್ನು ಮಾಡ್ತೀನಿ. ಪ್ರಶ್ನೋತ್ತರ ವಿಶ್ಲೇಷಣೆ ಮಾಡುವುದರೊಂದಿಗೆ ಆ ವ್ಯಾಕರಣ, ಸಾಹಿತ್ಯ, ಅಲಂಕಾರ ಎಲ್ಲ ವಿಚಾರಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಯಾರೂ ತಪ್ಪಿಸ್ಕೋಬೇಡಿ. ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಕಳಿಸೋ ಪ್ರಯತ್ನ ಮಾಡಬೇಕು. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ವೋ ಅಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದನ್ನು ಮರೀಬೇಡಿ. ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡೋದನ್ನು ಕೂಡ ಮರೀದೆ ಲೈಕ್ ಒತ್ತೋದನ್ನು ರೂಢಿ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.